ಶೋಭಲರಾಜ ಸಖಲಿ ಏನಾಯಿತು 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 ನಿನ್ನ ಭಾಗ್ಯ ಸಹೋದರನ ಏನಾಯಿತು ನಿನ್ನ ಶಪಥ ಏನಾಯಿತು ನಿನ್ನ ಭಾಗ್ಯ ಸಹೋದರನ ಮುಂದೆ ನೀ ಗೈದ ಹಾಲಿನ ಶಪಥ ಮಾತುಗಳನ್ನೇ ಹಲ್ಲೆಗಳಿದ್ದಿರುವ ಹದಮ ಮರುಳುಗಳೇ ಸತ್ತು ಏನಿ ಕುಕ್ಷಿ ಬಗೆವ ಕುಹ ಕಂಠದ ಕರ್ಕಸ ಕೇಕೆ ಏನಿ ಪ್ರಣಿಹಾದಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡದ ಮಾರ್ಗದ ತಾಂಡವ ಅಖಂಡ ಭರತ ಕಂಡವನೇ ಕುಕ್ಷಿ ಕಥೆಯಿಂದ ಕಲ್ಲಡಿಸುವಂತೆ ಮಾಡಬಲ್ಲ ಕುಕ್ಷಿ ಕಥೆಯ ಪ್ರವೀಣ ಮದ ಮೋತ್ಸರ್ಯದ ನಿಪುಣ ರಮಣದೂತ ವಿದ್ಯೆ ವಿಶಾರದ ಈ ಸೌಬಲರಾಜ ಸಗುರಿಯರದೆ ನಿಮ್ಮೆಲ್ಲರ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ಮಾರ್ತ ದುರ್ಯೋಧನನೇ ಹೇಳು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರು ನನ್ನ ಜನ್ಮದಾತನನ್ನು ಈ ಸೋದರ ಮಾವ ಶಕುನಿಯನ್ನು ಕರೆದು ಆಧರಿಸಬೇಕಾದ ನೀನು ನಿನ್ನ ಕತ್ತಲೆ ಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಳ್ಳರೆ ಅಪ್ಪ ಕೈಕಾಲುಗಳು ಗುಂಡೆಗೆಯೂ ಹದರೆತ್ತಿರುವುದು ಕೋಟಿ ಕಡಾರುಗಳು ನನ್ನ ಹೃದಯವನ್ನು ನಾಡಿಸಿರುವುದು ಅಂದು ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ ಒಂದು ಹೊಳೆಯ ನೀರು ನನ್ನ ಹತಭಾಗ್ಯ ಸಹೋದರರು ಅದನ್ನೆಲ್ಲವನ್ನು ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ನಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹದರಾದರು ಸಿಹೋದರ ಒಬ್ಬೊಬ್ಬರಾಗಿ ಹದರಾದರು ಅವರ ಮೃತದೇಹದ ಚಿರಸ್ತೂರ್ಯದ ದೃಷ್ಟಿಯು ಈ ಶಕುನಿಯ ಸ್ತುತಿ ಪಡೆಯಲ್ಲಿ ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಮುಂದು ಕೃಶವಾಗಿರುವ ಈ ಶಕುನಿಯ ದೇಹವನ್ನು ಚಿತ್ರಿಸಿ ತುಂಡರಿಸಿ ದಶದಿಕ್ಕುಗಳಲ್ಲಿ ಬೀಸಾಡಿದರು ಒಂದೊಂದು ದಿಕ್ಕಿನಿಂದಲೂ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ವಾಕ್ಯಗಳೇ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಿಂದಾಲಿಸಲು ಸಾಧ್ಯವಿಲ್ಲ ಸಿಹೋದನ ನನ್ನಿಂದಾಲಿಸಲು ಸಾಧ್ಯವಿಲ್ಲ ಅಂದಿನ ನನ್ನ ಸಹ ಹೃದಯ ಕಠೋರವಾಗಿದೆ ಹಸುವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ ಕಾಳ ಸರ್ಪ ಅಣ್ಣ ಅಣ್ಣ ಅಣ್ಣ
ನಾವೇನು ಸಾಮಾನ್ಯದವರಿ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾವೇನು ಸಾಮಾನ್ಯದವರೇ? ನನ್ನ 99 ಮಂದಿ ಸಹೋದರರನ್ನೊಳಗೂಡಿ ಸರ್ವ ಸಾಮಂತರಾಜರನ್ನು ಓಲೈಸಿಕೊಂಡು ಏಕಛತ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಿಂಹಾಸನವನ್ನೇರಿ ರಾಜಾಧಿರಾಜ ಮಾರ್ತಾಂಡ ತೇಜ ಅಖಂಡ ಭರತ ಖಂಡ ಕೀರ್ತಿ ಪ್ರಚಂಡ ಕೌಶಲರಾಜ ಶಕುನಿ ಮಹಾರಾಜಿ ದುರ್ಯೋಧನ, ನಿನ್ನ ಕುಟೀಲ ತಂತ್ರದಿಂದ ಅದೆಲ್ಲವೂ ಸರ್ವನಾಶವಾಗಿ ಹೋಯಿತು. ಗತ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾದಂತೆ ನಡೆದು ಓದಿದನು. ಪ್ರಯೋಜನವೇನು? ಅಂತೆಯೇ ನಾನು ನಿನ್ನಲ್ಲಿ ಸೇರಿಕೊಂಡು ನಿನ್ನನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು, ಅದರಲ್ಲೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ವಾಕ್ಯಗಳನ್ನೇ ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿಗೆ ಎಳೆಸಿ ಹಸ್ತಿನವತಿಯ ರತ್ನ ಸಿಂಹಾಸನವನ್ನು ರತ್ನದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೇ ನಿನ್ನ ತಮ್ಮಂದಿರೆಲ್ಲರನ್ನು ಸರ್ವನಾಶ ಮಾಡದಿದ್ದರೆ ಕಪಟದೂತ ವಿದ್ಯ ವಿಶಾರದ ಈ ಸೌಬಲ ರಾಜ ಶಕುನಿಯ ಹೃದಯದಲ್ಲಿ ಜಗದಗನೆ ಹತ್ತಿ ಮುರಿಯುತ್ತಿರುವ ದ್ವೇಷದ ಜ್ವಾಲೆಯನ್ನು ನೀನೇನು ಬಲ್ಲೆಯೋ? ಕುರುಕುಲದ ಪುಣ್ಯ ದಗದಗ ನೆತ್ತಿದ ದ್ವೇಷದ ಜ್ವಾಲೆ ದೈದುತ್ತುವುದು ಲೋಕ ಕರಾಳೆ. ದಗದಗ ನೆತ್ತಿದ ದ್ವೇಷದ ಜ್ವಾಲೆ ದೈದುತ್ತುವುದು ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶದರು ಎಲ್ಲವೋ ಕೌರವ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶದರು ದಗದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುವುದು ಲೋಕ ಕರಾಳೆ. ಕೆಲವೋ ಕುರುಕುಲದ ಪುಣ್ಯ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿ ಸೆರೆಯೊಳಗಿಟ್ಟನು. ಅನ್ನ ತಮ್ಮಂದಿರು 100 ನಾವು ನಮ್ಮ ಬದಲಿಗೆ ಸರಮನೆ 7 ಸಾವು. ಅನ್ನ ತಮ್ಮಂದಿರು 100 ನಾವು ನಮ್ಮ ಬದಲಿಗೆ ಸರಮನೆ 7 ಸಾವು. ದಗದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುವುದು ಲೋಕ ಕರಾಳೆ. ಎಲ್ಲವೋ ಕೌರವರ ಪುಣ್ಯ ನೂರಲ್ಲೊಬ್ಬನೇ ಉಳಿದಿಯ ನೀಗ ತೀರಿಸಲು ಇದರ ಸಾಲವ ಬೇಗ. 100ರಲ್ಲೊಬ್ಬನೇ ಉಳಿದಿಯ ನೀಗ ತೀರಿಸಲು ಇದರ ಸಾಲವ ಬೇಕು. ಎಂಬರವಾಗಿದೆ ಎಲ್ಲೇ ಸೇಡು 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 ಸೇಡು. ಎಂಬರವಾಗಿದೆ ಎಲ್ಲೇ ಸೇಡು ಅದಾನ ನೆನಪುದು ಕೌರವನಾಡು. ಎಂಬರವಾಗಿದೆ ಎಲ್ಲೇ ಸೇಡು ಅದಾನ ನೆನಪುದು ಕೌರವನಾಡು.
ನೆತ್ತಿದ ಬೇಸದ ಜ್ವಾಲೆ ಕೈ ತುರಿಸುವುದು ಲೋಕಕರ ಅಡಿದ ಎಲ್ಲೆಲ್ಲೂ ಉಳಿಯುವುದೆಂದು ವಂಶದರು ಕುರುಕುಲ ಕುಲಿ ಅಡಿದ ಎಲ್ಲೆಲ್ಲೂ ಉಳಿಯುವುದೆಂದು ವಂಶದರು ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಹಾಗೆ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ಕೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ ನಿನಗೆ ಅಲ್ಲವಯ್ಯ ಆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಅದೇನಲಿ ಮಾವ, ಆರು ಮಾಡಿದ ಕಾರ್ಯ ಉಚಿತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತ ಮಹರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದದಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ನೋದಿಂಸೆ ಉಚಿತ ಸಲಹ, ಇದು ಉಚಿತವೇ ಮಾವ. ನಾನು ಆ ದಿನದವರೆಗೆ ಹೋದಾಗ ಶ್ರೇಷ್ಠನು ಯುದ್ಧವು ಅಧರ್ಮವೆಂದು ಎಷ್ಟು ವಿಧವಾಗಿ ಹೇಳಿದನು. ಆದರೆ ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿ ಪರಮ ವೈರಿ, ಅವನ ಮಾತಿಗೆ ಪರಿಗ್ರಹವಿಲ್ಲ ಬಿಡು ಕೌರವೇಶ್ವರ. ಏಕೋ ಎಂತೋ ನಿನ್ನ ಸಹೋದರನಾದ ದುಶ್ಯಾಸನು ಆತುರಾತುರವಾಗಿ ಇತ್ತಲೇ ಬರುವಂತಿದೆ. ಅಗ್ರಜ ದುರಾಗ್ರಹದಲ್ಲಿ ದುರಾತ್ಮಕರ ಪಡದಾರಿಸಿವೆ, ದುರಾಗ್ರಹದಲ್ಲಿ ದುರಾತ್ಮಕರ ಪಡದಾರಿಸಿವೆ, ಕಂಡ ಪಡವಿಯೋ ಸಿಕಂಡು ಭೀಮನ ಕಂಡ ಪಡವಿಯೋ ಸಿಕಂಡು ಭೀಮನ ಮಂದ ಬಿಡುವ ಚೆಂದ ನಾಡಿ ಸಿಗಿಲಿ ಬಿಡುವ ನಿಂತನ ಮಂದ ಬಿಡುವ ಚೆಂದ ನಾಡಿ ಸಿಗಿಲಿ ಬಿಡುವ ನಿಂತನ ದುರಾಗ್ರಹದಲ್ಲಿ ದುರಾತ್ಮಕರ ಪಡದಾರಿಸಿಲ್ವೆ ಪಡದಾರಿಸಿಲ್ವೆ ಪಡದಾರಿಸಿಲ್ವೆ. ಅಗ್ರಜ ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಣ್ಣ, ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಸಹೋದರ, ಶ್ರೇಷ್ಠನು ಅಸ್ಥಿರಾವತಿಯಲ್ಲಿ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರ್ಯವನ್ನು ನಿರೀಕ್ಷಿಸುವುದಿಲ್ಲ. ಏಕೆ ಸಹೋದರ? ಏಕೆಂದರೆ ಅಗ್ರಜಾನ್ವಿತ ಕೇಳಿ ಯದುನಂದನನು ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್ ದನ ಕುಟೀರಕ್ಕೆ ಹೋಗಿರ್ಪನೈ ಸಹಿಸಲಸದಳವೆನಗೆ ಅಗ್ರಜ ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರನ ಮುರುಕ ಜೋಪಡಿಯನ್ನು ಆಚರಿಸುವಂತೆ ಅಣ್ಣ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣರಿ ಯದುಪತಿಯು ವಿದುರನಂತಹ ಭಕ್ತರು ಮತ್ತಾರಿರುವರು. ಈ ದಿನ ವಿದುರನ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋಣ. ಹೋಗು ಪ್ರಿಯ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಸಹೋದರ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ
ಎಚ್ಚರಿಕೆ ಎಚ್ಚರಿಕೆ ಒಳ್ಳೆಯರ ಗೊಲ್ಲನ ಮರ್ಮವ ತಿಳಿಯದೆ ಪರಿ ನುಡಿಯುವುದೇ ಒಳ್ಳೆಯರ ಗೊಲ್ಲನ ಮರ್ಮವ ತಿಳಿಯದೆ ಪರಿ ನುಡಿಯುವುದೇ ಎಚ್ಚರಿಕೆ ಎಚ್ಚರಿಕೆ ಅಮ್ಮ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ನಾಶವಾಗುವ ಕಾಲದಲ್ಲಿ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲದಲ್ಲಿ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಮ್ಮ ಎಚ್ಚರಿಕೆ 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 ಅಮ್ಮ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಸಹೋದರ ಕುಲಚಲವೆಂಬ ಗದೆ ಹಿಡಿದ ಪಂಥ ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತವನ್ನು ಪಾನ ಮಾಡಲು ಕೊನೆಗೊಳ್ಳದು. ಹೀಗಿರುವಾಗ ಸತ್ಕಾರ್ಯವಂತೆ ಸತ್ಕಾರ್ಯ ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ರಾಜಪರಾಧ ದ್ರೋಹಿಗಳ ಮನವನ್ನು ರಾಜಪರಾಧ ದ್ರೋಹಿಗಳ ನದವನ್ನು ಪದವ ಮುರಿವ ನಿಂತನ ಪದವ ಮುರಿವ ನಿಂತನ ಕಲವದೈಸಿ ಬರುವೆನ ಸುಂದರನ್ನು ಸೇರಿಸಿ ಕಲವದೈಸಿ ಬರುವೆನ ಮುದ ವಿವರವಾದ ಮರನ್ನು ಶಿರವ ಮುದ ವಿವರವಾದ ಮರನ್ನು ಶಿರವ ರಾಜಪರಾಧ ದ್ರೋಹಿಗಳ ಮದವ ಮುರಿವ ನಿಂತನ ಪದವ ಮುರಿವ ನಿಂತನ ಪದವ ಮುರಿವ ನಿಂತನ. ಸಹೋದರ ಸಹೋದರ ನೋಡಿದೆಯ ಮಾವ, ಈ ಸಹೋದರನನ್ನು ಸಮಾಧಾನಪಡಿಸಲು ನನ್ನಿಂದಲೂ ಒಂದೊಂದು ಸಾಧ್ಯವೆನಿಸುತ್ತಿಲ್ಲ. ಮದಗಜಗಳ ಅವನೇ ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಧ್ಯವಾಗಬಲ್ಲದೆ. ಅದಿರಲಿ ಮಾವ, ಶ್ರೀಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವನ್ನು ಪ್ರತಿಭಟಿಸಲೇ? ಚಿಂತೆ ಏಕೆ ಗುರುರಾಜ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಭಕ್ತಿ ವೈರಹಗಳ ನೆಪದಲ್ಲಿ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ, ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದೇಶ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಯಾರು ಭಗವಂತನ ಅವತಾರವೆಂದು ಅವನನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ ನಿನಗೆಂತ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿಲ್ಲವೇ ಅಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದ್ದೆ? ಆ ನಂದ ಗೋಪಾಲ ಮನೆ ಬಾಗಿಲಲ್ಲಿ ನಿಂತು ಯುದ್ಧದ ಚಕ್ರೇಶ್ವರಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನೋ ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲ. ಸರಿಯಾಗಿ ಹೇಳಿದೆ ಮಾವ. ನಿನಗೆ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೆ ಬಂದೊಡಗಿರುವುದು. ಕೃಷ್ಣನೇನಾದರೂ ನಿನ್ನ ಸಹಾಯಕ್ಕೆ ಬಂದಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಿತ್ತು. ಆದರೆ ಈ ಸಂಕಟದಿಂದ ನಿನ್ನನ್ನು ಆ ಅರ್ಜುನ ಉದ್ಧಾರ ಮಾಡಿದನು. ಕೃಷ್ಣನಲ್ಲಿ ನೀನು ಹೇಳುತ್ತಿರೋ ಹಾಗೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಆ ಕೃಷ್ಣನ ಮೇಲಿನ ದೇಶಕ್ಕೆ ಆ ಪಾಂಡವ
ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತು ಪರಮೇಶ್ವರ? ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ಇರಬಹುದೇನಯ್ಯ, ಇದ್ದೇ ಇರುವರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಗುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತನಾಂಜಲಿಡುವುದು ಉಚಿತವಾದ ಕಾರ್ಯವೇ? ಪಾಂಡವರು ಕಾಡಿಗೋಗಿ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಅದನ್ನು ಪುನಃ ಹೊಂದುವುದೆಂದರೆ ಏಕೆ? ಅವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ರಣಕ್ಷೇತ್ರದಲ್ಲಿ ಸೆಣಸಾಡಿ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕೆ ಈ ದೈನ್ಯ ವೃತ್ತಿ? ದೇಹಿ 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 ಎಂದು ಹೇಳಿದ ಮಾವ. ಯಾರು ಎಂದೆದುರಿಸಬಲ್ಲವರು ನಿನ್ನ ಸಲಹೆ ಹೊರತೋಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡದಿದ್ದರೆ ನಾನು ಬಿಡುವುದಿಲ್ಲ. ಅಷ್ಟು ಮಾತ್ರವಲ್ಲವಯ್ಯ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಪ್ರಭುಗಳಲ್ಲಿ ನನ್ನದೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಗೌರವೇಶ್ವರ ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಮಾವ ನಿನ್ನ ಸಲಹೆ ಹೊರತೋಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಮಾವ ನನ್ನ ಸಂಗಡ ನಾನು ಬಿಡುವುದಿಲ್ಲ. ನಡೆ 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 ಗೂಡನ ಮಗನೇ ನಡೆ. ರಣರಂಗದಲ್ಲಿ ಮುರಿಸುವೆನು ನಿನ್ನ ತೊಡೆ. ಒಬ್ಬಿದ ಕುರಿಯನ್ನು ಉಪ್ಪಿದ ಮರಿ ರಣಮಹಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ಬಲಿ ಕೊಡದಿದ್ದರೆ ನಾನು ಶಕುನಿಯೇ? ಶಕುನಿ ಎಂಬ 3 ಅಕ್ಷರದ ಅರ್ಥ ತಿಳಿದ ಮೂಡ ಹೇಳು. ಶಕುನಿ ಹೂ ಎಂಬ ಅಕ್ಷರವನ್ನು ತೆಗೆದರೆ ಶನಿ. ನಾನೇ ನಿನ್ನ ಪಾಲಿನ ಸಲಿ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ಗುರುಕುಲವನ್ನೆಲ್ಲ, ನೀ ಎಂದರೆ ನಿರ್ನಾಮ. ನಿರ್ನಾಮ ಮಾಡುವವನೇ ಈ ಶಕುನಿ. ಅಧಿಕಾರ ಅಧಿಕಾರ ಎಂಬ ಮರದಲ್ಲಿ ಹುಬ್ಬುಬ್ಬಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ 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 ನನದೆಂದು ಹುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿತ ನಾನು ನೋಡುವೆ, ಪಪಿ ನಾನು ನೋಡುವೆ, ದಹಿ ನಾನು ನೋಡುವೆ. ಅಧಿಕಾರ 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 ನನದೆಂದು ಹುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿತ
ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಸರೆಯಾಳು ಆಟ ಇದೆ ನಿನ್ನ ಮನದಲ್ಲಿ, ಆಡು ಆಡು ಸರೆಯಾಳು ಆಟ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡು ಸಂತಿದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡು ಸಂತಿ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ನನಗೊಂದು ಹುಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಹಲವೋ ಗುರುಕುಲದ ಭೂಮಿ. ದೂರದನುವ ಹಿಡಿದು ನಿಂತ ವೀರಪಾತ್ರನು, ಅನ್ಯಾಯವಾಗಿ ಪಾನ ಬಿಡುವ ದೂತ ಕರ್ಣನು. ಅಯ್ಯೋ ಪಾಪಿ ಕರ್ಣ. ದೂರದನುವ ಹಿಡಿದು ನಿಂತ ವೀರಪಾತ್ರನು, ಅನ್ಯಾಯವಾಗಿ ಪ್ರಾಣ ಬಿಡುವ ದೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಬಲ ಬಲ ಭೀಮ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಪದೆಯಿಂದ ಹುಟ್ಟಿಕೊಳ್ಳುವನು, ತನ್ನ ಪದೆಯಿಂದ ಹುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ನನಗೊಂದು ಹುಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನಾನು ನೋಡುವೆ. ಭವಸಾಗರವ ದಾಟಿಸುತ್ತಂದೆ ಬಹುವಾದಿ ಬಂಧನದಿ ಸಿಲುಕಿ ನಾನೊಂದೇ. ಹೇ ಪರಮಾತ್ಮ ವಾಸು ಭವಸಾಗರವ ದಾಟಿಸುತ್ತಂದೆ ಬಹುವಾದಿ ಬಂಧನದಿ ಸಿಲುಕಿ ನಾನೊಂದೇ. ಭವಸಾಗರವ ದಾಟಿಸುತ್ತಂದೆ ಬಹುವಾದಿ ಬಂಧನದಿ ಸಿಲುಕಿ ನಾನೊಂದೇ. ನೋವು ನಗೆಗಳ ಈ ಕಡಲಲ್ಲಿ ನೋವು ನಗೆಗಳ ಈ ಕಡಲಲ್ಲಿ ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿ ಪರಮಾತ್ಮ ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿ ತಾಮಸ ವೇದಕೋ ಕಾಣೆನು ದೇವ
ತಾಮಸ ಗಗಗ ವೇದನೆ ಮಮ ಕಾಣೆನು ದೇವ ಸಸ ತಾಮಸ ಗಗಗ ವೇದನೆ ಮಮ ಕಾಣೆನು ದೇವ ತಾಮಸವೇ ತಗೋ ಕಾಣೆನು ದೇವ ತಾಮಸವೇ ತಗೋ ಕಾಣೆನು ದೇವ ಭವಸಾಗರವ ದಾಟಿಸು ತಂದೆ ಬಹುಬಾದಿ ಬಂಧನದಿ ಸಿಲುಕಿ ನಾನೊಂದೇ ಕೃಷ್ಣ ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ಎಂದಿಗೆ ಪರಮಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲೆ ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಯಾವ ಮಹಿಮಾಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷ ಜಡಶಿಲೆಯಾಗಿ ಬಿದ್ದಿದ್ದ ಯಾವ ಹಲ್ಲೆಯ ಶಾಪವು ಯಾವ ಪಾದಸ್ಪರ್ಶದಿಂದ ವಿಮೋಚನೆಯಾಯಿತು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುವಾಗ ಈ ದೀನನಾದ ನನ್ನನ್ನು ಒಮ್ಮೆ ಜ್ಞಾಪಿಸಿಕೊಳ್ಳುವನ್ನೇ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಇದೋ ಪರಮಾತ್ಮ, ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುತ್ತೇನೆ. ಪರಮಾತ್ಮ, ನನ್ನ ಪ್ರಾಣವನ್ನು ಧರಿಸುತ್ತೇನೆ. ಮಧುಸೂದನ ಮುರಹರಿ ಪ್ರಭೋ ಮುರಾರಿ ಕೃಷ್ಣ ಪರಮಾತ್ಮ, ಮೊರೆ ಕೇಳಿ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ಬಾರೆಯ. ವಾಸುದೇವ, ಜನಾರ್ದನ ಎಲ್ಲಿರ್ಬೇಕಂತೆ? ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ. ವರ
ಸಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ 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 ನೀರಜಲೋಚನ ದರುಶನ ತೋರೆಯ ನೀರಜಲೋಚನ ದರುಶನ ತೋರೆ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ವಾಸುದೇವ ಬಂದೆಯ ತಂದೆ ಇದು ದಯಮಾಡಿಸು ದೇವ ಪರಮಾತ್ಮ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಓ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ಆತ್ಮ ಬೆಳಗಿದೆಯ
ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದೆ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಬಾಲಗಡಲೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ತಂದೆ ಬಾಲಗಡಲೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ತಂದೆ ಕಡುಶಿಲೆಯ ದಹಿ ಜಡನ ಕಡೆದು ಹರಿಯ 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 ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕೊರಳನು ಕೊರಳಲು ಧರಿಸಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕೊರಳನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಕರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಕರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪಲೇ ನಿನ್ನ ಹರಿ ಅನಂತ ಗುಣ ರೂಪಲೇ ಶರಣವನ್ನು ಮನದೊಳಗೆ ನಮಿಸುವೆ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದಿ ಮನ ಮಂದಿರದಿ ಮನ ಮಂದಿರದಿ ಪರಮಾತ್ಮ ಧನ್ಯನಾದೆ ವಾಸುದೇವ ಧನ್ಯನಾದೆ ಭಕ್ತ ಶಿರೋಮಣಿ ವಿದುರ ಪರಮಾತ್ಮ ಕುಶಲವೇ ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವರು ಕ್ಷೇಮ ಆದರೆ ಈ ದೀನನ ಮೇಲೆ ದಯ ತೋರಿ ದರ್ಶನ ಪರಮಾತ್ಮ ಈ ನಿಮ್ಮ ಪಾದದ ಧೂಳಿನಿಂದ ನನ್ನ ಜನ್ಮವು ಸಾರ್ಥಕವಾಯಿತು ಈ ನನ್ನ ಕುಟೀರವು ಪುನೀತವಾಯಿತು ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವುದು ಏನಾದರೂ ಆಹಾರವನ್ನು ಕೊಡುವುದಿಲ್ಲ ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ಅಣುಸ್ವರೂಪಿಯಾದ ನಾನು ಕೊಡುವುದೇನಿದೆ ದೇವ ಪರಮಾತ್ಮ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ ವಿದುರ ಪರಮಾತ್ಮ ವಿದುರ ಪರಮಾತ್ಮ ಸದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದ ಈ ಕುಟೀರದಲ್ಲೇ ವಾಸವನ್ನು ಮಾಡಿಕೊಂಡು ಕಾಮ ಕ್ರೋಧಗಳಿಗೆ ಹೆಡೆಗೂಡದೆ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೇ ವಿದುರ ಪರಮಾತ್ಮ ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ್ಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ್ಯ ಮನವ
ನೋಲಿಸಿದೆ. ಜ್ಞಾನ ಪರಮಾತ್ಮ. ಭಕ್ತಿಯ ಪಾಶದಿ ಚಿತ್ತವ ನೋಲಿಸಿದೆ. ಎತ್ತ ಹೋದರು ಮಮ ಈ ತಲೆ ಬಾರ್ಬೋದು. ಎತ್ತ ಹೋದರು ಮಮ ಈ ತಲೆ ಬಾರ್ಬೋದು. ಸಕ್ತನಂದನಿಧಿಯ ವಿದುರ ವಿದುರ ಸಕ್ತನಂದನಿಧಿಯ ಮತ್ತ ಸುಯೋಧನ ಸಕನನಿತಿಹ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನ. ಬಲ್ಲೆ ನಿನಯ ಮನವ ಬೇಡು ಬೇಡು ಬಲ್ಲೆ ನಿನಯ ಮನವ. ಹೀಗಿರುವಾಗ ಏನಾದರೂ ಆಹಾರವನ್ನು ಕೊಡುವಿದುರಾ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ನನಗೆ ಬೇಕಾದ ಆಹಾರವು ಅದೇ. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿತ್ತು. ಹಿಂದೆ ನಾನು ರಾಮನ ಅವತಾರದಲ್ಲಿದ್ದಾಗ ಭಕ್ತಳಾದ ಸಬರಿಯು ಭಕ್ತಿಯಿಂದ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಇನ್ನೂ ಮರೆಯುವಂತಿಲ್ಲ. ಇವೆಲ್ಲವುಗಿಂತಲೂ ಮಿಗಿಲಾಗಿ ನಿನ್ನಲ್ಲಿರುವ ಕ್ಷೀರವು ನನಗೆ ಅತ್ಯುತ್ತಮವಾದುದು. ಎಲ್ಲಿ ಅದನ್ನೇ ಕೊಡು ವಿದುರ. ವಿದುರ ವಿದುರ, ಏಕೆ ತಳಮಳಗುಟ್ಟುತ್ತಿರುವೆ? ಪರಮಾತ್ಮ, ಏನು ತಾನೇ ಹೇಳಲಿ ಪರಮಾತ್ಮ. ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಪ್ರಸಾದದ ರೂಪದಲ್ಲಿ ಪಾನ ಮಾಡಿಬಿಟ್ಟೆನಲ್ಲ ದೇವ, ಪಾನ ಮಾಡಿಬಿಟ್ಟೆ. ಏನು ನನಗರ್ಪಿಸಿದ್ಯಾ? ಹೌದು ಪರಮಾತ್ಮ. ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರವಿಲ್ಲಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾವಿದುರ. ಕ್ಷೀರವಿಲ್ಲವೆಂದರು ಇಷ್ಟವಾಗಿ ಹೇಳುತ್ತಿಲ್ಲವಲ್ಲ, ಮಾಡಲಿ. ಇದು ಇದು ಇದೋ ಪರಮಾತ್ಮ, ಸ್ವೀಕರಿಸಿ ಪಾತ್ರೆಯನ್ನು. ವಿದುರ, ಪಾತ್ರೆಯಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಸಹ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಎಂತಹ ಸುಳ್ಳುಗಾರ? ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವಂತಿಲ್ಲ? ನೋಡುತ್ತಿರುವಿದುರ. ವಿದುರ, ಪರಮಾತ್ಮ, ತೆಗೆದುಕೋ ಪಾತ್ರೆಯನ್ನು. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿ ಆಯಿತು. ಭಕ್ತಿ ಎಂಬ ಕ್ಷೀರ ಸಾಗರವೇ ಹುಕ್ಕಿರಿಯುತ್ತಿರುವುದು. ಅಲ್ಲಿ ನೋಡು ವಿದುರ. ಆಹಾ ಆಹಾ, ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಜನ ಪರಿಪಾಲಿತೌ ಸಪ್ತಾದಿ ಮುನಿ ವಂದಿತೌ ದಾನವ ಕುಲ ವಿನಾಶಿತೌ
ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರಸಾಗರ ಶಯನ ವಾಮನ ರೂಪದ ಬಲಿಹರ ನಿನ್ನ ನಾಮಾವಿದೇಯವೇ ಬಲು ಅಮರ ವಾಮನ ರೂಪದ ಬಲಿಹರ ನಿನ್ನ ನಾಮಾವಿದೇಯವೇ ಬಲು ಅಮರ ಪಮರಗಳು ಕರುಣೆಯ ತೋರೈ ಪಮರಗಳು ಕರುಣೆಯ ತೋರೈ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಚಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಕ್ಷೀರಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿ ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರು ಧನ್ಯರು ಪರಮಾತ್ಮ ತಾವು ದಯಮಾಡಿಸಿದ ಕಾರಣವನ್ನು ತಿಳಿಯಬಹುದೇ ದೇವ? ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಾಲಿಸಿದೆ. ವಿದುರ ಪರಮಾತ್ಮ ನಾನು ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ನಾನು ಆ ದುರ್ಯೋಧನ ಬಳಿಗೆ ಬರುವೆನು. ನೀನೂ ಸಹ ಅಲ್ಲಿಗೆ ಬಾ. ಒಂದು ವಿಚಿತ್ರವಾದ ಪ್ರಸಂಗವೂ ಸಹ ನಡೆಯುವುದು. ನೀನು ನೋಡುವಂತೆಯೇ ವಿದುರ. ಪರಮಾತ್ಮ ತಾವು ಇದ್ದ ಕಡೆ ವಿಚಿತ್ರಗಳು ನಡೆಯಕೂಡದೆ ಪರಮಾತ್ಮ. ಹಾ ವಿದುರ, ಪರಮಾತ್ಮ ಮರೆತಿದ್ದೆ. ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಧನುಸ್ಸನ್ನು ತರುವುದನ್ನು ಮರೆಯಬೇಡ. ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ನಿಗಮಗೋಚರನೆ ನಿರ್ಮಲಾತ್ಮಕ ನಿಮ್ಮ ಬಲ್ಲವರಿಲ್ಲ ಜಗದ ಜೀವಗಳು ಬಲ್ಲವರಿಲ್ಲ ಜಗದ ಜೀವಗಳು ಪವನಿಗೆ ಸಿಲುಕಿದ ಕ್ರಾಂತಿಯ ಮನುಜರ
ಈ ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದ ಜಗದ ಜೀವನದ